ನಾವು ತಿಂಬು ಪ್ಯಾಕೆಟ್ ಗೋಧಿ ಹಿಟ್ಟು ಪ್ಯೂರ್ ಹೌದಾ? ಇದು ಗೋಧಿ ಹಿಟ್ಟ ಅಲ್ಲ ಮೈದಾ ಹಿಟ್ಟ ಮಾರ್ರೆ? ಇಲ್ಲ, ನಾನು ಸ್ಪೆಷಲ್ ಏನಲ್ಲ, ನಮ್ಮನೆಗೆ ಯೂಸ್ ಮಾಡೋದು ಇದೇ ಗೋಧಿ ಹಿಟ್ಟಿನ ಪ್ಯಾಕೆಟ್ ಗೋಧಿ ಹಿಟ್ಟಿನೊಟ್ಟಿಗೆ ಕಂಪೇರ್ ಮಾಡೋಕೆ ಪ್ಯೂರ್ ಗೋಧಿ ಹಿಟ್ಟನ್ನ ನಮ್ಮ ಲೋಕಲ್ ಹಿಟ್ಟಿನ ಗಿರಾಣಿಯವರೊಟ್ಟಿಗೆ ತಕ ಬಂದೆ. ಒಂದು ಬೌಲ್ಗೆ ಲೋಕಲ್ ಗೋಧಿ ಹಿಟ್ಟು, ಇನ್ನೊಂದಕ್ಕೆ ಪ್ಯಾಕೆಟ್ ಗೋಧಿ ಹಿಟ್ಟು ಹಾಕಿ ನೀರ್ ಮಿಕ್ಸ್ ಮಾಡಿ ಕಲರ್ ಟೆಸ್ಟ್ ಕಂಡ್ರೆ ಇದೆಂತ ಮರ ಗೋಧಿ ಹಿಟ್ಟು ಸ್ವಲ್ಪ ಗೋಧಿ ಬಣ್ಣ ಇರ್ಕಲ್ಲ. ಈ ಪ್ಯಾಕೆಟ್ ಗೋಧಿ ಹಿಟ್ಟು ಕಾಣಿ ಬಿಳಿ ಬಿಳಿ ಆಯ್ ಚಂದ ಗಾಂಪಿ ತರ ತೋರ್ತಾ ಇತ್ತು. ನಮ್ ಲೋಕಲ್ ಗೋಧಿ ಹಿಟ್ಟು ಕಾಣಿ ಕರೆಕ್ಟ್ ಆಗಿ ಗೋಧಿ ಬಣ್ಣನ ಇತ್ತು. ಇದು ಎರಡು ಗೋಧಿ ವೆರೈಟಿ ಬೇರೆ ಬೇರೆ ಆಯ್ಪಕ್ ಸಾಕು. ಹಂಗಾಗಿ ಇನ್ನು ಸ್ವಲ್ಪ ಹಿಟ್ಟು ಹಾಕಿ ಅಂಟು ಟೆಸ್ಟ್ ಮಾಡಿ ಕಾಮ ಅಂದ್ರೆ ಇದು ನಮ್ ಲೋಕಲ್ ಗೋಧಿ ಹಿಟ್ಟು. ಹೆಚ್ಚು ಅಂಟುದಿಲ್ಲ, ಕ್ಲೀನ್ ಆಗಿ ಮಿಕ್ಸ್ ಆತ್. ಇದು ಚಂದ ತೋರು ಪ್ಯಾಕೆಟ್ ಗೋಧಿ ಹಿಟ್ಟು. ಇಲ್ಲಿ ಕಂಡ್ರೆ ಗೊತ್ತಾತ್, ನಾನು ಇದ್ರ ಎಕ್ಸ್ಪ್ಲನೇಷನ್ ಮಾಡೋದು ಬೇಡ. ಆರ ಇಲ್ಲಿ ಬರ್ಕೊಂಡಿತ್ತು 0% ಮೈದಾ ಅಂದಳಿ. ಈ ಪ್ಯಾಕೆಟ್ ಅಲ್ಲೇ 100% ಗೋಧಿ ಇಪ್ಪುದಾರೆ. ಇದೆಂತ ಇದು ಮೈದಾ ಅಲ್ಲ ಅಂಬುದಾರೆ, ಇದು ಬೇರೆ ಅಂತ ಹಂಗಾರೆ. ಲಾಸ್ಟ್ ಇನ್ನೊಂದು ಟ್ರೈ ಮಾಡಿ ಕಾಮ ಅಂದೇಳಿ ನೀರಿಗೆ ಒಂದೊಂದೇ ಚಮಚ ಹಿಟ್ಟು ಹಾಕಿ ಮಿಕ್ಸ್ ಮಾಡಿಕೆ ನೀರೆಲ್ಲ ಖಾಲಿ ಮಾಡಿ ಕಂಡ್ರೆ ಇದು ಲೋಕಲ್ ಗೋಧಿ ಹಿಟ್ಟು, ಇದು ಪ್ಯಾಕೆಟ್ ಗೋಧಿ ಹಿಟ್ಟು. ಈಗ ನಾನ್ ನಿಮ್ಮೊಟ್ಟಿಗೆ ಪ್ಯಾಕೆಟ್ ಗೋಧಿ ಹಿಟ್ಟು ತಿನ್ಲೇಬೇಡಿ ಅಂದೇಳಿ ಹೇಳ್ತಾ ಇಪ್ಪದಲ್ಲ. ಸಣ್ಣ ಮಕ್ಳಿಗೆ ಇದರಿಂದ ಫುಡ್ ಮಾಡಿ ಕೊಡೋತಿಗೆ ಸ್ವಲ್ಪ ಜಾಗೃತಿ ಇರ್ಲಿ. ನಮ್ಮ ಊರಲ್ಲೇ ಹಿಟ್ಟಿನ ಗಿರಣಿಯವರು ಇರ್ತಾರೆ, ಅವರೊಟ್ಟಿಗೆ ಪ್ಯೂರೆಸ್ಟ್ ಗೋಧಿ ಹಿಟ್ಟು ಸಿಕ್ಕತ್ತೆ. ಅದನ್ನ ತೆಗೆದು ಯೂಸ್ ಮಾಡಿ. ಅದು ಒಂದ್ ವೇಳೆ ಸಿಕ್ಲಿಲ್ಲ ಅಂದ್ರೆ ಮಾತ್ರ ಈ ಪ್ಯಾಕೆಟ್ ಯೂಸ್ ಮಾಡಿ. ಹಂಗಾರೆ ಹಾಪಲ್ಲ.